ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಅನು. ಇವತ್ತು ನಾನು ನನ್ನ ಡ್ರೆಸ್ಸಿಂಗ್ ಟೇಬಲ್ ರೂಮ್ನ ನಾನು ಸ್ವಲ್ಪ ಮೇಕ್ ಓವರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಬಂದು ಬಿಫೋರ್ ಈ ಥರ ಇದೆ. ಒಂದು ಬೀರು, ಒಂದು ಡ್ರೆಸ್ಸಿಂಗ್ ಟೇಬಲ್, ಹಾಗೆ ನಾನು ಒಂದಿಷ್ಟು ಐಟಮ್ಸ್ನ ತರಿಸಿದ್ನಲ್ಲ ಅದನ್ನೆಲ್ಲ ಇಲ್ಲೇ ಇಟ್ಬಿಟ್ಟಿದ್ದೀನಿ. ಎತ್ತೋದಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಫುಲ್ ಆಗಿ ಆರ್ಗನೈಸ್ ಮಾಡಿ ಸ್ವಲ್ಪ ಜೋಶನ ಎಷ್ಟಾಗುತ್ತೋ ಅಷ್ಟು ನೀಟಾಗಿ ಮಾಡ್ಕೊಳ್ಳೋಣ ಅಂತ ಆ ಕಡೆ ಇರೋದು ಬಂದು ಹಾಸಿಗೆಗಳು ಇಟ್ಟಿದ್ದೀನಿ. ಅದನ್ನೇ ನಾನು ಚೇಂಜ್ ಮಾಡೋಕ್ಕೋಗಲ್ಲ. ಬ್ರಷೀಟು, ಹಾಸಿಗೆ ಬಂದವ್ರಿಗೆಲ್ಲ ಬೇಕಾಗುತ್ತಲ್ಲ, ಹಾಗಾಗಿ ನಾನು ಅದನ್ನು ಸಪ್ರೇಟಾಗಿ ಇಟ್ಬಿಟ್ಟಿದ್ದೀನಿ. ಅದನ್ನೇ ಚೇಂಜ್ ಮಾಡೋಕ್ಕೋಗಲ್ಲ. ಜಸ್ಟ್ ಇಷ್ಟು ಮಾತ್ರ ಸ್ವಲ್ಪ ಪ್ಲೇಸಸ್ನೆಲ್ಲ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ನಾನು ಇವಾಗ ಒಂದೊಂದನ್ನೇ ಎಲ್ಲ ಎತ್ತಿ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ಹೋಮ್ ಟೂರ್ ಮಾಡಿ ಅಂತ ಕೇಳ್ತಾಯಿದ್ರಿ, ಅದಕ್ಕೋಸ್ಕರ ನಾನು ಒಂದೊಂದೇ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಕ್ಲೀನಪ್ ಆಗಿರ್ಬೋದು, ಇವಾಗೆಲ್ಲ ಮೆಸ್ಸಿ ಆಗಿದೆ ಕೆಲವೊಂದೆಲ್ಲ ರೂಮು. ಹಾಗಾಗಿ ಒಂದೊಂದೆಲ್ಲ ಅರೇಂಜ್ ಮಾಡಿಕೊಂಡು ನಾನು ಲಾಸ್ಟಿಗೆ ನಿಮಗೆ ಹೋಮ್ ಟೂರ್ನ ಮಾಡ್ತೀನಿ. ಹಾಗೆ ಇವತ್ತು ನಾನು ಡ್ರೆಸ್ಸಿಂಗ್ ಟೇಬಲ್ ರೂಮ್ನ ನಾನು ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ದಿವಸನೇ ಆಗೋಯಿತು. ಬಂದಿದ್ದ ಪಾರ್ಸೆಲ್ಲು ಮತ್ತು ಅದನ್ನೆಲ್ಲ ಅಲ್ಲೇ ಇಟ್ಬಿಟ್ಟಿದ್ದೆ ನಾನು. ಹಾಗೆ ಡ್ರೆಸ್ಸಿಂಗ್ ಟೇಬಲ್ದು ಅಷ್ಟೇ, ನಾನು ಎಲ್ಲಂದ್ರಲ್ಲಿ ಅಗಲೇ ಹಾಕ್ಬಿಡ್ತಾ ಇದ್ದೆ. ಒಂದು ಸತಿ ಮದುವೆ ಅದು ಇದು ಅಂತ ಫಂಕ್ಷನ್ಗಳು ಅಂತ ಹೇಳ್ಬಿಟ್ಟು ಎಲ್ಲ ಅಲ್ಲಲ್ಲೇ ಮೆಸ್ಸಿಯಾಗಿ ಇಟ್ಬಿಡ್ತಾ ಇದ್ದೆ. ಅಪ್ಪನೂ ಕೂಡ ಅಷ್ಟೇ ಅವಾಗ ಬಂದು ಎಲ್ಲ ಪಲ್ಲಿ ಮಾಡಿಬಿಡ್ತಾ ಇದ್ದ. ಹಾಗಾಗಿ ಇವತ್ತು ಕಂಪ್ಲೀಟಾಗಿ ಆರ್ಗನೈಸ್ ಮಾಡಿ ಇಕ್ಕೋಣ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಎತ್ತಿ ನೀಟಾಗಿ ಕ್ಲೀನ್ ಮಾಡ್ತಾಯಿದ್ದೆ. ಹಾಗೆ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತೀನಿ. ಹಾಗೆ ಇವಾಗ ನಾನು ಶಿಫ್ಟ್ ಮಾಡಿದ್ದೀನಿ. ಆ ಕಡೆ ಇದ್ದಿದ್ದನ್ನೆಲ್ಲ ನಾನು ಈ ಕಡೆ ಒಂದು ವಾಲ್ ಇತ್ತಲ್ಲ, ಆ ಕಡೆಗೆ ನಾನು ಬೀರು, ನನ್ನ ಡ್ರೆಸ್ಸಿಂಗ್ ಟೇಬಲ್ ಹಾಗೆ ಸ್ಟೋರೇಜ್ ರಾಕರ್ನ ಈ ಕಡೆ ಸೈಡ್ ಇಟ್ಟಿದ್ದೀನಿ. ನನಗೆ ಮಿರರ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಬೆಳಕಿದೆ ಅಲ್ವಾ ಕಿಟಕಿಲಿ, ಅದು ಮಿರರ್ಗೆ ಕರೆಕ್ಟಾಗಿ ಬೀಳುತ್ತೆ. ಹಾಗಾಗಿ ನಾನು ಕಿಟಕಿ ಆಪೋಸಿಟ್ ಇಟ್ಟಿದ್ದೆ. ಆದರೆ ನನಗೆ ಅಲ್ಲಿ ಸ್ಪೇಸ್ ಬೇಕಾಗಿತ್ತು, ಸ್ವಿಚ್ ಬೋರ್ಡು ಮತ್ತು ಹ್ಯಾಂಗರ್ದೆಲ್ಲ ತಗ್ಲಾಕೋಕ್ಕೆ. ಹಾಗಾಗಿ ಇವಾಗ ನಾನು ಕಂಪ್ಲೀಟಾಗಿ ಅದರೊಳಗಡೆ ಏನೇನಿತ್ತಲ್ಲ ನನ್ನ ಐಟಮ್ಸ್ನೆಲ್ಲ ಮೆಸ್ಸಿ ಆಗಿತ್ತಲ್ಲ ಅದನ್ನೆಲ್ಲ ತೆಗೆದು ಇವಾಗ ನಾನು ಡ್ರೆಸ್ಸಿಂಗ್ ಟೇಬಲ್ನ ನಾನು ಕೊಕೊನಟ್ ಆಯಿಲಿಂದ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಫಸ್ಟು ಧೂಳೆಲ್ಲ ಒರೆಸ್ಕೊಂಡೆ. ಇವಾಗ ಕೊಕೊನಟ್ ಆಯಿಲಿಂದ ಫಸ್ಟು ನಾನು ಸ್ಕ್ರಬ್ ಅದನ್ನೆಲ್ಲ ಮಾಡ್ಕೊತಾ ಇದ್ದೀನಿ. ವುಡನ್ಗೆ ನಾವು ಯಾವತ್ತಿದ್ರೂ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿ ನಾವು ಆ ಥರ ಸ್ಕ್ರಬ್ ಎಲ್ಲ ಮಾಡೋದ್ರಿಂದ ವುಡ್ ಬಾಳಿಕೆ ತುಂಬಾ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಏನು ಸಣ್ಣ ಪುಟ್ಟ ವುಡ್ಡು ಏನಿದೆ ಅದಕ್ಕೆಲ್ಲ ನಾನು ಇದೇ ಥರನೇ ಕೊಬ್ಬರಿ ಎಣ್ಣೆನ ಹಾಕಿ ನಾನು ಮೇಂಟೈನ್ನ ಮಾಡ್ತೀನಿ. ತುಂಬ ದಿವಸ ಬರುತ್ತೆ. ಹಾಗೆ ತುಂಬ ಶೈನಾಗೂ ಕೂಡ ಕಾಣಿಸುತ್ತೆ. ವುಡ್ ವರ್ಕ್ ಆಗಿರ್ಬೋದು, ಈ ಥರ ಯಾವುದೇ ವುಡ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ನಾನು ರ್ಯಾಕರ್ಗೆ ಎಲ್ಲ ಐಟಮ್ಸ್ನ ಇವಾಗ ಜೋಡಿಸ್ಕೋತಾ ಇದ್ದೀನಿ. ಹಾಗೆ ಒಬ್ಬರು ಕೇಳಿದರು, ನೀವು ಬ್ಯೂಟಿಷಿಯನ್ ಮಾಡಿದ್ದೀರಾ ಅಂತ. ಹೌದು, ನಾನು 3 months ಕೋರ್ಸ್ ಬ್ಯೂಟಿಷಿಯನ್ನ ಮಾಡಿದ್ದೀನಿ. ನಾನು ಮೇಕಪ್ನೆಲ್ಲ ಮಾಡ್ತೀನಿ. ಆದರೆ ಆರ್ಡ್ರುಗಳ್ನ ಯಾವುದೂ ತೊಗೊತಾ ಇಲ್ಲ ಸದ್ಯಕ್ಕೆ. ಪಾಪು ಇರೋದ್ರಿಂದ ನನಗೆ ಯಾವುದೂ ಆರ್ಡ್ರುಗಳ್ನ ತೊಗೊತಾ ಇಲ್ಲ. ಬಂದರೆ ಇವಾಗ ಖಂಡಿತವಾಗ್ಲೂ ತೊಗೋತೀನಿ. ಹಾಗೆ ನನಗೆ ವ್ಯಾಕ್ಸ್ ಆಗಿರ್ಬೋದು, ಬ್ಲೀಚಿಂಗ್ ಆಗಿರ್ಬೋದು, ಪೆಡಿಕ್ಯೂರ್, ಮೆನಿಕ್ಯೂರ್, ಫೇಶಿಯಲ್ ಎಲ್ಲ ಮಾಡೋಕ್ಕೆ ಬರುತ್ತೆ. ಸೊ ಅದ್ರಿಗೆ ಸಂಬಂಧಪಟ್ಟಿದಂಥ ಒಂದು ಐಟಮ್ಸ್ನೆಲ್ಲ ನಾನು ತೆಗೆದು ಈಚೆ ಇಟ್ಕೊತಾ ಇದ್ದೀನಿ. ಮನೆ ಹತ್ರ ಯಾರಾದರೂ ಬಂದು ಮಾಡಿಸ್ಕೊಳ್ಳಿದ್ರೆ ಕೇಳ್ತಾ ಇದ್ರು. ಹಾಗಾಗಿ ಮನೆಯಾಗ ಯಾರಾದರೂ ಬಂದರೆ ಅವಾಗ ನಾನು ಆರಾಮಾಗಿ ತಕ್ಕೊಂಡು ಮಾಡ್ಬೋದು ಅಂತ ಎಲ್ಲ ಇವಾಗ ರ್ಯಾಕರ್ ಒಳಗೆ ಜೋಡಿಸ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ನಾನು ಈ ರ್ಯಾಕರ್ನ ತರಿಸಿದ್ದೆ. ಹಾಗಾಗಿ ನಾನು ಹೇರ್ ಆಕ್ಸೆಸರೀಸ್ನೆಲ್ಲ ಬ್ರೈಡ್ಗೆ ಏನೇನು ಬೇಕು ಆಲ್ಮೋಸ್ಟ್ ನಾನು ಸಿಂಪಲ್ ಬ್ರೈಡ್ಗೆ ಎಲ್ಲನೂ ತರಿಸಿ ಇಟ್ಕೊಂಡಿದ್ದೆ. ನಾನು ಪ್ರಾಕ್ಟೀಸ್ ಕೂಡ ಮಾಡಿದ್ದೆ. ಹಾಗಾಗಿ ಇವಾಗ ಕೂಡ ಅಷ್ಟೇ ನಾರ್ಮಲಾಗಿ ಒಂದು ಮೇಕಪ್ನ ಮಾಡ್ತೀನಿ. ಇವಾಗ ಆರ್ಡ್ರುಗಳ್ನ ರಿಸೀವ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಹಾಗೆ ನಾನು ಇವಾಗ ರ್ಯಾಕರ್ನೆಲ್ಲ ಜೋಡಿಸಿ ಇಟ್ಟಾದಮೇಲೆ ನನ್ನ ಡ್ರೆಸ್ಸಿಂಗ್ ಟೇಬಲ್ನೆಲ್ಲ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನನ್ನ ಒಂದು ಏನಿದೆ ಅಲ್ವಾ ಐ ಶ್ಯಾಡೋ ಪ್ಯಾಲೆಟ್ಸು ಮತ್ತು ಫೌಂಡೇಶನ್ ಪ್ಯಾಲೆಟ್ಸು, ಕನ್ಸಿಲರ್ ಪ್ಯಾಲೆಟ್ಸು, ಆಮೇಲೆ ಹೈಲೈಟರ್ ಪ್ಯಾಲೆಟ್ಸು, ಬ್ಲಷ್ ಪ್ಯಾಲೆಟ್ಸು, ಇದನ್ನೆಲ್ಲ ನಾನು ಮೇಲ್ಗಡೆ ಒಂದು ರ್ಯಾಕರ್ಗೆ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ. ತಕ್ಷಣಕ್ಕೆ ನಂಗೆ ಏನಾದರೂ ಪ್ಯಾಕ್ ಮಾಡಬೇಕು ಅಂದರೆ ನನಗೆಲ್ಲ ಒಂದೇ ಕಡೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲನೂ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ. ನನ್ನ ಹತ್ರ ಏನು ತುಂಬ ಮೇಕಪ್ ಐಟಮ್ಸ್ ಆಗಲಿ ಈ ಥರದ್ದು ಏನಿಲ್ಲ. ನಾನು ಎಷ್ಟು ಮಾಮೂಲಿಯಾಗಿ ಯೂಸ್ ಮಾಡ್ತೀನೋ ಅಷ್ಟನ್ನು ನಾನು ಸಿಂಪಲಾಗಿ ಆರ್ಗನೈಸ್ಡ್ ಆಗಿ ನಾನು ಇಟ್ಕೊತಾ ಇದ್ದೀನಿ ಅಷ್ಟೇ. ಅದೆಲ್ಲ ಜೋಡಿಸ್ಕೊಂಡಾದ್ಮೇಲೆ ನಾನು ಈ ಸೈಡ್ ಕಿಟಕಿ ಪಕ್ಕ ಒಂದು ವಾಲ್ ಹ್ಯಾಂಗರ್ನ ತರಿಸಿದ್ನಲ್ಲ, ಅದಕ್ಕೆ ನಾನು ಮನಿ ಪ್ಲ್ಯಾಂಟ್ನ ಹಾಕಿ ಇಡ್ತಾ ಇದ್ದೀನಿ. ಒಂದು ಗ್ಲಾಸ್ ಬಾಟಲ್ಗೆ ಅದ್ರ ಪಕ್ಕ ಒಂದು ಚಿಕ್ಕ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ನ ಇಡ್ತಾ ಇದ್ದೀನಿ. ಹಾಗೆ ಆ ಸೈಡಲ್ಲಿ ಒಂದು ಆವಾಗ ದಾರ ಕಟ್ಟೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ದೊಡ್ಡದಾಗಿ ಮಳೆ ಹೊಡೆದಿದ್ರು. ಅದಕ್ಕೆ ನಾನು ಈ ಥರ ಬರ್ಡ್ಸ್ನ ತರಿಸಿದ್ದೆ ಅಲ್ವಾ, ಅದನ್ನು ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಪ್ರಿಟಿಯಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ನಿಮಗೆ ತೋರಿಸ್ತೀನಿ. ಹಾಗೆ ಬೀರು ಪಕ್ಕ ಸ್ವಲ್ಪ ಗ್ಯಾಪ್ ಇತ್ತಲ್ಲ, ಅಲ್ಲಿಗೆ ನಾನು ಒಂದು ಡ್ರೀಮ್ ಬಿಗ್ ಮತ್ತು ವೇಕಪ್
ಟು ಬಿ ಆಸಮ್ ಈ ಥರದನ್ನ ನಾನೊಂದು ಪಾಸಿಟಿವ್ ವೈಬ್ಸ್ ನಾನು ಫ್ರೆಶ್ ಅಪ್ ಆಗಿ ಬಂದಿದ ತಕ್ಷಣ ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ನಾನು ಅಲ್ಲಿ ಹಾಕಿದ್ದೀನಿ ಸ್ವಿಚ್ ಬೋರ್ಡ್ ಹತ್ರ. ಹಾಗೆ ಈ ಕಡೆ ನಾನು ಅಂದರೆ ನನ್ನ ಅಂದರೆ ಏನು ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು, ಸ್ಲಿಂಗ್ ಬ್ಯಾಗ್ಸ್ ಆಗಿರ್ಬೋದು, ನನಗೆ ತಕ್ಷಣಕ್ಕೆ ಎಲ್ಲಾದರೂ ಬೇಕು ಅಂತ ಅಂದರೆ ಸಿಗಬೇಕು ಅಂತ ಹೇಳ್ಬಿಟ್ಟು ನಾನು ಆ ಹುಕ್ಕಿಗೆಲ್ಲ ಜೋಡಿಸ್ಕೊಂಡೆ. ನನಗೆ ಎಷ್ಟು ಬೇಕಷ್ಟು ಕರೆಕ್ಟಾಗಿ ಸಾಕಾಯಿತು. ಹಾಗೆ ಕಿಟಕಿ ಪಕ್ಕ ಈ ಕಡೆ ವಾಲಲ್ಲಿ ನನಗೆ ಪ್ಲೇನಾಗಿ ಕಾಣಿಸ್ತಾ ಇತ್ತು. ಸೊ ನಾನು ಹೆಂಗೋ ಗೋಲ್ಡನ್ ಫ್ಲವರ್ ವಾಲ್ ತರಿಸಿದ್ನಲ್ಲ, ಹಾಗಾಗಿ ನಾನು ಅದನ್ನು ಕೂಡ ಹಾಕ್ಕೊಂಡೆ. ಇವಾಗ ಹೇಗೆ ಕಾಣಿಸುತ್ತೆ ಅಂತ ನೀವು ನೋಡಿ. ನೋಡಿದ್ರಲ್ಲ, ನಾನು ಇಷ್ಟು ಸಿಂಪಲ್ಲಾಗಿ ನನ್ನ ಒಂದು ಡ್ರೆಸ್ಸಿಂಗ್ ರೂಮ್ನ ನಾನು ಮೇಕೋವರ್ನ ಮಾಡಿದ್ದೀನಿ. ನನ್ನ ಹತ್ರ ಎಷ್ಟು ಐಟಮ್ಸ್ ಇತ್ತು ಅಷ್ಟರಲ್ಲೇ ನಾನು ಸಿಂಪಲ್ಲಾಗೆ ಮಾಡ್ಕೊಂಡಿದ್ದೀನಿ. ತುಂಬ ಏನು ಪರ್ಚೇಸ್ ಮಾಡಿ ಏನೂ ಮಾಡಲಿಲ್ಲ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಮಾಡ್ಕೊಂಡಿದ್ದೀನಿ. ಇವಾಗ ಹೇಗೆ ಆರ್ಗನೈಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಈ ರ್ಯಾಕರಲ್ಲಿ ನಾನು ಫಸ್ಟ್ ರ್ಯಾಕರಲ್ಲಿ ನನ್ನ ಹೇರ್ ಸ್ಟ್ರೈಟ್ನರ್ ಆಗಿರ್ಬೋದು, ಹೇರ್ ಕ್ರಿಂಪರು ಮತ್ತು ಹೇರ್ ಡ್ರೈಯರ್ನ ನಾನು ಅರೇಂಜ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಡ್ರಾಯರಲ್ಲಿ ನಾನು ಆರ್ಗನೈಸಿಂಗ್ ಅಂತ ಹೇಳ್ಬಿಟ್ಟು ಒಂದಿಷ್ಟು ಹುಕ್ಸ್ ಎಲ್ಲ ತರಿಸಿದ್ದೆ, ಲೈಟಿಂಗ್ಸ್ ಎಲ್ಲ, ಅದನ್ನು ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಒಂದಿಷ್ಟು ಕೂಮ್ಸ್ಗಳ್ನು ಕೂಡ ನಾನು ನೆಕ್ಸ್ಟ್ ಡ್ರಾಯರಲ್ಲಿ ಇಟ್ಕೊಂಡಿದ್ದೀನಿ. ಥರ್ಡ್ ಡ್ರಾಯರಲ್ಲಿ ಬಂದು ನಾನು ಏನು ಪೆಡಿಕ್ಯೂರ್ದಾಗಿರ್ಬೋದು ಮತ್ತು ಒಂದಿಷ್ಟು ಐಬ್ರೋದು ಮತ್ತು ಪೆಡಿಕ್ಯೂರ್ ಮೆನಿಕ್ಯೂರ್ ಏನೇನು ಬೇಕು ಐಟಮ್ಸ್ನ ನಾನು ಅದರಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇದೆಲ್ಲ ಹೇರ್ ಆಕ್ಸೆಸರೀಸ್ ನನ್ನ ಬ್ರೈಡ್ಗೆ ಮಾಡುವಂಥದ್ದು, ಅದನ್ನೆಲ್ಲ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ಫ್ಲವರ್ಸ್ ಆಗಿರ್ಬೋದು, ಕ್ಲಿಪ್ಸು, ಈ ಥರದ್ದನ್ನೆಲ್ಲ. ಹಾಗೆ ನೆಕ್ಸ್ಟ್ ಡ್ರಾಯರಲ್ಲಿ ನಾನು ಸ್ಟೀಮರು ಹಾಗೆ ಪೆಡಿಕ್ಯೂರ್ಗೆ ಬೇಕಾದಂಥ ಮೆಟೀರಿಯಲ್ಸ್ನ ನಾನು ಇದರಲ್ಲಿ ಇಟ್ಕೊಂಡಿದ್ದೀನಿ. ನಾನು ಯಾವುದೇ ರೀತಿಯಾದ ಪಾರ್ಲರ್ಗೆಲ್ಲ ಹೋಗಲ್ಲ, ಇದಕ್ಕೆಲ್ಲ ನಾನೇ ಮಾಡ್ಕೊತೀನಿ. ಯಾಕಂದರೆ ನಾನು ಕಲ್ತಿದ್ದೀನಲ್ಲ, ಹಾಗಾಗಿ ನಾನೇ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ನಾನು ವ್ಯಾಕ್ಸ್ಗೆ ಸಂಬಂಧಪಟ್ಟಿದ್ದಂಥದ್ದನ್ನ ಇಟ್ಟಿದ್ದೀನಿ. ವ್ಯಾಕ್ಸ್ ಮಿಷಿನ್ ಆಗಿರ್ಬೋದು, ವ್ಯಾಕ್ಸ್ ಸ್ಟ್ರಿಪ್ಸು, ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನಾನೇನು ವ್ಯಾಕ್ಸ್ ಮಾಡ್ಕೊಳ್ಳಲ್ಲ, ಜಸ್ಟ್ ಇಟ್ಕೊಂಡಿದ್ದೀನಿ. ಹಾಗೆ ಇದು ಬಂದು ಡ್ರೆಸ್ಸಿಂಗ್ ಟೇಬಲ್. ಅದಕ್ಕೆ ನಾನು ಒಂದು ಗ್ರೀನ್ ಕಲರ್ ಲೀವ್ಸ್ ಹ್ಯಾಂಗಿಂಗ್ಗೆ ಒಂಚೂರು ಲೈಟಿಂಗ್ಸ್ ಹಾಕಿ ಈ ಥರ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಳಗೆ ಹೇಗಿದೆ ಅಂತ ಇವಾಗ ನಾನು ತೋರಿಸ್ತೀನಿ. ಅದು ತುಂಬಾ ಕಮ್ಮಿ ಪ್ರಾಡಕ್ಟ್ಸ್ ನನ್ನ ಹತ್ರ ಇರೋದು. ತುಂಬ ನಾನೇನು ಜಾಸ್ತಿ ಯೂಸ್ ಮಾಡಲ್ಲ. ಯೂಸ್ ಮಾಡೋವಂಥ ಪ್ರಾಡಕ್ಟ್ಸು ಮತ್ತು ಯೂಸ್ ಯಾವಾಗಾದರೂ ರೇರಾಗಿ ಯೂಸ್ ಮಾಡೋ ಪ್ರಾಡಕ್ಟ್ಸ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಮೇಲೆ ಐ ಶ್ಯಾಡೋ ಪ್ಯಾಲೆಟ್ಸ್, ಕನ್ಸಿಲರ್ ಪ್ಯಾಲೆಟ್ಸು, ಬ್ಲಷ್ ಪ್ಯಾಲೆಟ್ಸ್, ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ನನ್ನ ಹತ್ರ ಬಾಕ್ಸ್ ಇತ್ತು, ಅದರೊಳಗಡೆನೇ ಹಾಕ್ಕೊಂಡಿದ್ದೀನಿ. ಕೆಳಗಡೆ ನಾನು ಫೋನ್ ಬಾಕ್ಸ್ಗೆ ಫೌಂಡೇಶನ್, ಕನ್ಸಿಲರ್ ಮತ್ತು ಪ್ರೈಮರ್ ಈ ಥರದ್ದು ಮತ್ತು ಮೇಕಪ್ ಫಿಕ್ಸರ್ ಆಗಿರ್ಬೋದು, ಬ್ರಷಸ್ಸು, ಆಮೇಲೆ ಬ್ಲೆಂಡರ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಕೆಳಗಡೆದ್ರಲ್ಲಿ ನಾನು ಒಂದು ಲಿಪ್ಸ್ಟಿಕ್ಸು ಮತ್ತು ನೈಲ್ ಪಾಲಿಶ್, ಹಾಗೆ ಒಂದು ಉಂಡಿ ಡಬ್ಬ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಲೆನ್ಸಿಂಗ್ ಮಿಲ್ಕ್ನ ಇಟ್ಕೊಂಡಿದ್ದೀನಿ. ಒಂದು ಹಾಗೆ ಬಾಕ್ಸಲ್ಲಿ ಲಿಪ್
ಲೈನರ್ ಬರುತ್ತಲ್ಲ ಅದನ್ನ ಇಟ್ಕೊಂಡಿದ್ದೀನಿ. ಇದು ಬಂದು ಮೇಕಪ್ ಕಿಟ್. ನಾವು ಚಿಕ್ಕವರಾಗಿದ್ದಾಗ ನಾನು ಅಕ್ಕ ತೊಗೊಂಡಿರೋಂಥ ಮೇಕಪ್ ಕಿಟ್ ಇದು. ಆವಾಗ ಈ ಥರನೇ ಬರ್ತಾ ಇದ್ದಿದ್ದು. ಮೇಕಪ್ ಅಂದರೆ ನಮ್ಗೆ ಇದೇ ಗೊತ್ತಿದ್ದಿದ್ದು. ತುಂಬಾ ಕ್ಯೂಟಾಗಿತ್ತು. ಇನ್ನೂ ಚೆನ್ನಾಗಿದೆ ಆ ಪ್ರಾಡಕ್ಟ್ ನಮ್ಮ ಹತ್ರ. ತುಂಬ ಕಮ್ಮಿ ಯೂಸ್ ಮಾಡಿದ್ದಿದ್ದು. ಹಾಗಾಗಿ ನಾನು ಒಂದು ನೆನಪಿಗೋಸ್ಕರ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ. ಫಸ್ಟು ಮೇಕಪ್ ಕಿಟ್ ಅನ್ನೋ ಥರ ನಾನೇ ಇದನ್ನು ತುಂಬ ಒಂಚೂರು ಫ್ರ್ಯಾಕ್ಚರ್ ಆಗಿದೆ, ಆದರೆ ನಾನು ಇಟ್ಕೊಂಡಿದ್ದೀನಿ ಒಂದು ನೆನಪಿಗೋಸ್ಕರ ಅಂತ ಹೇಳ್ಬಿಟ್ಟು. ಬಿಸಾಕೋದಕ್ಕೆ ನಂಗೆ ಮನಸ್ಸಿಲ್ಲ, ಯಾರಿಗೂ ಕೊಡಬೇಕು ಅಂದಿದ್ರು ನಂಗೆ ಮನಸ್ಸಿಲ್ಲ. ಇದು ತುಂಬಾ ಕ್ಯೂಟಾಗಿದೆ, ಹಾಗಾಗಿ ನಾನೇನು ಯೂಸ್ ಮಾಡಲ್ಲ, ಜಸ್ಟ್ ನನಗಿಷ್ಟ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಕೆಳಗಡೆ ನಾನು ಫೋನ್ ಬಾಕ್ಸ್ ರ್ಯಾಕರ್ದೆ. ನಾನು ಸಪ್ರೇಟಾಗಿ ಯಾವುದೇ ರೀತಿಯಾದಂಥ ರ್ಯಾಕರ್ಸ್ಗಳನ್ನ ತೊಗೊಂಡಿಲ್ಲ. ಫೋನ್ ಬಾಕ್ಸ್ ಬರುತ್ತಲ್ಲ ಅದಕ್ಕೆ ನಾನು ಜುಮ್ಕಾಸ್ನೆಲ್ಲ ಒಂದು ಕಡೆ ಹಾಕಿದ್ದೀನಿ. ಇನ್ನೊಂದು ಡೈಲಿ ವೇರ್ಸ್ ಬ್ಯಾಂಗಲ್ಸ್ ಆಗಿರ್ಬೋದು, ಒಂದಿಷ್ಟು ಇಯರಿಂಗ್ಸು, ಚೈನ್ ಎಲ್ಲ ನಾನು ಅದರೊಳಗಡೆ ಇಕ್ಕಿದ್ದೀನಿ. ಹಾಗೆ ಕೆಳಗಡೆ ಒಂದು ರ್ಯಾಕರಲ್ಲಿ ಕ್ಲಿಬ್ಬು ಮತ್ತು ಹೇರ್ ಪಿನ್ಸ್ ಇದೆಲ್ಲ ಸಿಗಬೇಕು. ಹಾಗೆ ಒಂದೆರಡು ಡಬಲ್ ಟೇಪ್ ಗಮ್ಗಳು ಇದನ್ನೆಲ್ಲ ಸಿಗಬೇಕು ಅಂತ ಅಲ್ಲಿ ಇಟ್ಕೊಂಡಿದ್ದೀನಿ. ಸೊ ಕಂಪ್ಲೀಟಾಗಿ ಇದು. ಆ ಕಡೆ ಸಣ್ಣ ಸಣ್ಣ ಇದರಲ್ಲಿ ನಾನು ಕೊಕೊನೆಟ್ ಆಯಿಲ್ ಇರ್ಬೋದು, ಆಮೇಲೆ ಬಾಡಿ ಲೋಷನ್ಸ್ ಮತ್ತು ಪರ್ಫ್ಯೂಮ್ಸು, ಹೇರ್ ಆಯಿಲ್, ಹೇರ್ ಸೀರಮ್ ಮತ್ತು ಒಂದು ಇದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಬಾಚಣಿಗೆಗಳ್ನ. ಹಾಗೆ ನೆಕ್ಸ್ಟ್ ಕೆಳಗಿನ ಡ್ರಾಯರ್ ಬಂದರೆ ನಾನು ಸಿಂಪಲಾಗಿ ರೆಡಿ ಆಗುವಂಥ ಮೇಕಪ್ ಪ್ರಾಡಕ್ಟ್ಸ್, ಲಿಪ್ಸ್ಟಿಕ್ ಆಗಿರ್ಬೋದು, ಐಲೈನರ್, ಕಾಜಲ್ ಇದನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಈ ಬಾಕ್ಸ್ ಒಳಗೆ. ಹಾಗೆ ಈ ಕಡೆ ಬಂದರೆ ಕ್ಲಿಪ್ಸ್, ಹೇರ್ ಆಕ್ಸೆಸರೀಸ್, ಎಲ್ಲಾದರೂ ಅರ್ಜೆಂಟ್ಗೆ ಹೋಗ್ಬೇಕಂದ್ರೆ ಬಳೆ ಸಿಗಲ್ಲ, ಸೊ ಹಾಗಾಗಿ 2 ಬಳೆ ಇಟ್ಕೊಂಡಿದ್ದೀನಿ. ಹಿಂದೆಗಡೆ ಬಾಕ್ಸಲ್ಲಿ ನಾನು ಹೇರ್ ಆಕ್ಸೆಸರೀಸು ಮತ್ತು ಒಂದಿಷ್ಟು ಆರ್ಟಿಫಿಷಿಯಲ್ ಫ್ಲವರ್ಸು ಮತ್ತು ಸ್ಟಿಕ್ಕರ್ಸ್ ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ನಾನು ಮಾಮೂಲಿ ಏರ್ ಪಿನ್, ಕ್ಲಿಪ್ಸ್ ಈ ಥರದನ್ನೆಲ್ಲ ಇಟ್ಕೊಂಡಿದ್ದೀನಿ. ಕೆಳಗಡೆ ಬಾಕ್ಸಲ್ಲಿ ನಾನು 2 ಬಾಕ್ಸಲ್ಲಿ ಜ್ಯುವೆಲರಿ, ಆರ್ಟಿಫಿಷಿಯಲ್ ಜ್ಯುವೆಲರೀಸ್ನ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಐರನ್ ಬಾಕ್ಸ್ ಇದೆ. ಆ ಕಡೆ ಒಂದು ಪಿನಿ ಬ್ಯಾಗ್ ಥರ ಇದೆಯಲ್ಲ 3, ಅದರಲ್ಲಿ ನಾನು ಬ್ಯಾಂಗಲ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆರ್ಟಿಫಿಷಿಯಲ್ ಬ್ಯಾಂಗಲ್ಸ್ ಎಲ್ಲ ಕಲರ್ ಹೋಗ್ಬಿಡುತ್ತೆ, ಹಾಗಾಗಿ ಅದನ್ನು ಇಟ್ಕೊಂಡಿದ್ದೀನಿ. 3ರಲ್ಲೂ ಬ್ಯಾಂಗಲ್ಸ್ ಇದೆ. ಹಾಗೆ ಹೇರ್ ಕಲರ್ ಕೂಡ ನಾನು ಅದನ್ನು ಅಲ್ಲೇ ಇಟ್ಟಿದ್ದೀನಿ. ಸೊ ಇಷ್ಟು ಸಿಂಪಲಾಗಿ ನಾನು ಪ್ರಾಡಕ್ಟ್ಸ್ಗಳನ್ನ ಅರೇಂಜ್ ಮಾಡಿ ಇಟ್ಟಿದ್ದೀನಿ. ಹಾಗೆ ನಾನು ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್ ಮತ್ತು ಅಂಡರ್ ಐ ಕ್ರೀಮ್ನೆಲ್ಲ ನಾನು ಮಾಮೂಲಿ ಡ್ರೆಸ್ಸಿಂಗ್ ಟೇಬಲ್ ಸೈಡಲ್ಲಿ ಕೊಟ್ಟಿದ್ದಾರಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಅಲೋವೆರಾ ಆಗಿರ್ಬೋದು ಮತ್ತು ರೋಸ್ ವಾಟರ್ ಇದನ್ನೆಲ್ಲ ಅಲ್ಲೇ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸೊ ಹೀಗಿದೆ ನಾನು ಆರ್ಗನೈಸ್ನ ಮಾಡ್ಕೊಂಡಿರುವಂಥದ್ದು. ಸೊ ನನಗೆ ಈ ಪ್ಲ್ಯಾಂಟ್, ಆ ಬರ್ಡ್ಸ್ ತುಂಬಾ ಇಷ್ಟ ಆಯಿತು. ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ನನ್ನ ಸಣ್ಣ ಡ್ರೆಸ್ಸಿಂಗ್ ಟೇಬಲ್ ರೂಮ್ನ ನಾನು ಈ ಥರ ಆರ್ಗನೈಸ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ, ಮರೆಯದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್.